ಅವರು ದಯವಿಟ್ಟು ಚೇರ್ ಕೊಟ್ಟು ನಾಳೆ ಮತ್ತೆ ಅಬ್ಜೆಕ್ಷನ್ ಸೊ ಇದು ಒಂದು ವರ್ಷಗಳ ಪ್ರಯತ್ನ ಸಿನಿಮಾ ಕಂಪ್ಲೀಟ್ ಆಗಿದ್ರು ಕೂಡ ನಮಗೆ ಚಿತ್ರದುರ್ಗದ ಹಿಂದೂ ಮಹಾಸಭಾ ಗಣಪತಿಯ ಇದನ್ನ ಶೂಟ್ ಮಾಡಲಿಕ್ಕೆ ನಮಗೆ 3 ವರ್ಷಗಳು ತಗೋತ ನಮಗೆ ಕಾರಣ ಇಷ್ಟೇ ನಾವು ಚಿತ್ರದುರ್ಗಕ್ಕೆ ಹೋದಾಗ ಇವ್ರು ಮೇಕಪ್ ಬಂದ್ಬಿಟ್ರು ರಾಜಣ್ಣ ಅವರು ಮೇಕಪ್ ಬಂದ್ಮೇಲೆ ಗೊತ್ತಾಗಿದ್ದ ನಮಗೆ ಅಭಿಮಾನಿಗಳು ಹೇಗೆ ಸುತ್ತುವರಿತಾರೆ ಅಂತ ಗೊತ್ತಾಗಿದ್ದ ನನಗೆ ಅವಾಗಲೇ ನಮಗೆ ಶೂಟಿಂಗ್ ಮಾಡಕ್ ಬಿಡ್ಲೇ ಇಲ್ಲ ಆ ಜನ ಅಂದ್ರೆ ರಾಜಣ್ಣ ಅವ್ರನ್ನೇ ವಿಷ್ಣುವರ್ಧನ್ ಸರ್ ಅನ್ಕೊಂಡ್ಬಿಟ್ಟು ಇವ್ರು ತುಂಬಾ ಸುತ್ಕೊಂಡ್ಬಿಟ್ರು ನಮಗೆ ಇನ್ನ ಶೂಟಿಂಗ್ ಮಾಡಕ್ ಆಗಲ್ಲ ಅಂತ ಮೊದಲನೇ ವರ್ಷ ಒಂದು ಸಣ್ಣ 2-3 ಡ್ರೋನ್ ಕ್ಯಾಮ್ರಾ ಶಾಟ್ಸ್ ಇಟ್ಕೊಂಡು ಬಂದ್ಬಿಟ್ವಿ. 2ನೇ ವರ್ಷ ಒಂದು ಪೂರ್ವ ಸಿದ್ಧತೆ ಮಾಡಿದ್ವಿ. 3ನೇ ವರ್ಷನೂ ಬಹಳ ಪೂರ್ವ ಸಿದ್ಧತೆ ಮಾಡ್ಕೊಂಡೇ ಹೋಗಿ ಅದೊಂದೇ ಒಂದು ಪೋರ್ಷನ್ ಅನ್ನ ನಾವು 3 ವರ್ಷಗಳ ಗಣಪತಿ ವಿಸರ್ಜನಾ ಸಮಯದಲ್ಲಿ ಶೂಟ್ ಮಾಡಿದ್ದರು. ಇನ್ ಮಿಕ್ಕಿದ ನಾವು ಸಿನಿಮಾ ರೆಡಿ ಮಾಡ್ಬಿಟ್ಟು ಸೆನ್ಸಾರ್ ಎಲ್ಲ ಆಗಿ ರೆಡಿ ಮಾಡ್ಕೊಂಡು ನಾವು ಜನವರಿಗೆ ಬಂದು ನಾವು ಎಲ್ಲರೂ ಗೆಳೆಯರ ಹೇಳಿದ ಪ್ರಕಾರ ಸೆಪ್ಟೆಂಬರ್ ಯಜಮಾನರು ಪುಣ್ಯ ದಿನ ಇರೋದ್ರಿಂದ ಅವತ್ತು ಮಾಡಿ ಗುರುವಾರ ಬರುತ್ತೆ ಅಂತ ಎಲ್ಲರೂ ಕೂಡ ಸಜೆಸ್ಟ್ ಮಾಡಿದ್ರು. ಅವರೆಲ್ಲರೂ ಮತ್ತೆ ಅಭಿಮಾನಿಗಳು ಹೇಳಿದ ಪ್ರಕಾರ ನಾವು 18ನೇ ತಾರೀಕು ಬರಬೇಕು ಅಂತ ನಾವು ನಿರ್ಧಾರ ಮಾಡಿದ್ವಿ. ನಾವು ಆದರೆ ಥಿಯೇಟರ್ಗಳಿಗೆ ವಾರದಿಂದ ವಾರಕ್ಕೆ 12 ಸಿನಿಮಾ 16 ಸಿನಿಮಾಗಳು ಬರ್ತಾ ಇದ್ದಾವೆ. ಹಾಗಾಗಿ ಅದರ ಪೈಪೋಟಿಗಳ ಜೊತೆಗೆ ನಾವು ಹೇಗೆ ಹೊರಗಡೆ ಬಂದು ನಾವು ಸಿನಿಮಾವನ್ನು ಜನಗಳಿಗೆ ಮುಟ್ಟಿಸ್ತೀವಿ ಅಂತಕ್ಕಂಥದ್ದೊಂದು ಸಹಜವಾಗೇ ಒಂದು ಇದೆ. ಆದರೆ ಇದರಿಂದ ನಾವು ಬಹಳಷ್ಟು ಚಿತ್ರದುರ್ಗ ಜಿಲ್ಲೆ ಮತ್ತು ಶಿವಮೊಗ್ಗ ಜಿಲ್ಲೆ 2 ಜಿಲ್ಲೆಯಲ್ಲಿ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಅಂತ ಹೇಳಿ ಅಲ್ಲಿ 2 ಹುಡುಗರನ್ನ ಡಿಸ್ಟ್ರಿಬ್ಯೂಟರ್ಸ್ನ ಮಾಡಿಕೊಂಡು ಸೊ ಆ ಡಿಸ್ಟ್ರಿಬ್ಯೂಟರ್ಗಳಿಗೆ ಇಡೀ ಸಿನಿಮಾದ ಎಲ್ಲ ಅದೇನು ಬರುತ್ತೆ ಅಷ್ಟೂ ದುಡ್ಡನ್ನ ಅವರು ಚಿತ್ರದುರ್ಗ ಅಥವಾ ಶಿವಮೊಗ್ಗ ಜಿಲ್ಲೆಯಲ್ಲಿ ಇರ್ತಕ್ಕಂಥ ವಿಷ್ಣುವರ್ಧನ್ ಅಭಿಮಾನಿ ಸಂಘದ ಸದಸ್ಯರ ಮಕ್ಕಳುಗಳಿಗೆ ಏನೆಲ್ಲ ಆಗಬೇಕಾಗಿದೆ ಅದನ್ನು ಮಾಡಿಕೊಡಿ ಅಂತೇಳಿ ಉಚಿತವಾಗಿ 2 ಜಿಲ್ಲೆಗೆ ನಾವು ಕೊಟ್ಟಿದ್ವಿ. ಅದು ಒಂದು ನಂದು ಖುಷಿ ಸಮಾಚಾರ. ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ನಾವು ಅವ್ರನ್ನ ಇಟ್ಕೊಂಡೆ ಸಿನಿಮಾ ಮಾಡಿದ್ದು. ಹಾಗಾಗಿ ಶಿವಮೊಗ್ಗ ಮತ್ತು ಚಿತ್ರದುರ್ಗ ಜಿಲ್ಲೆ, ಯಾಕಂದ್ರೆ ಚಿತ್ರದುರ್ಗದಲ್ಲಿ ಡೋರ್ ಟು ಡೋರ್ ರಾಮಾಚಾರಿಯನ್ನು ಬದುಕಿದ್ದಾರೆ. ಹಾಗಾಗಿ ಅದರ ಎಲ್ಲ ಸಂಪೂರ್ಣ ಅದರ ಲಾಭವನ್ನ ಚಿತ್ರದುರ್ಗ ಜಿಲ್ಲೆಯಿಂದ ರಾಜಣ್ಣ ಲಕ್ಷ್ಮೀ ಸಾಗರ್ ಅವರು ಅದನ್ನು ತಗೋತಿದ್ದಾರೆ. ಮತ್ತೆ ಉಮೇಶ್ ಅವರು ಶಿವಮೊಗ್ಗವನ್ನು ತಗೊಂಡು ಅವರು ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಬಹಳ ವಿಶೇಷವಾಗಿ ಇವತ್ತು 2 ತುಣುಕುಗಳನ್ನ ನಾವು ತೋರಿಸಿದೆ. ಆ 2 ತುಣುಕುಗಳು ಮತ್ತೆ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ನಾನು ಡಾಕ್ಟರ್ ಮೋಹನ್ ಕುಮಾರ್ ದಾನಪ್ಪನವರು, ರಾಜ್ಯಸಭಾ ಸದಸ್ಯರು, ಪೊಲೀಸ್ ದೂರುಗಳ ಇಲಾಖೆ ಅದು ಬಹಳ ಮುಖ್ಯ. ಸೊ ಆ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಬರ್ತಾರೆ. ಇದು ಬಹಳ ವಿಶೇಷ ಅಂದ್ರೆ ಹಳ್ಳಿಗಳಲ್ಲೂ ಕೂಡ ಹೋಗಿ ವಿಚಾರ ಮಾಡ್ತಕ್ಕಂಥದ್ದು, ಜೈಲ್ಗಳಿಗೆ ಹೋಗಿ ವಿಸಿಟ್ ಮಾಡ್ತಕ್ಕಂಥದ್ದು, ಈ ರೀತಿ ಪ್ರತಿಯೊಂದು ವಿಭಾಗದಲ್ಲೂ ಮಾಡ್ಕೊಂಡು ಆ ಕೆಲಸ ಮಾಡಿ ಇವತ್ತು ಬಹಳಷ್ಟು ಮುಂಚೂಣಿಯಲ್ಲಿದ್ದಾರೆ. ಅವರು ಇದನ್ನು ಕುರಿತು ಮಾತಾಡಲಿ ಅಂತೇಳಿ ನಾನು ಒಂದಿಷ್ಟು ಮನವಿ ಮಾಡ್ಕೋತೀನಿ. ಈ ದಿನ ಮಲ್ಲೇಶ್ವರಂನ SRV ಥಿಯೇಟರ್ನಲ್ಲಿ ಹಮ್ಮಿಕೊಂಡಿರುವಂಥ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಚಾಮಯ್ಯ ಸಣ್ಣ ಪ್ರಾಮಚಾರಿ ಚಿತ್ರದ ನಿರ್ಮಾಪಕರು, ನಟರು, ಕನ್ನಡ ಚಲನಚಿತ್ರರಂಗದ ಹಿರಿಯ ನಿರ್ದೇಶಕರಾದಂಥ ಶ್ರೀ ರಾಧಾಕೃಷ್ಣ ಪಲ್ಲಕ್ಕಿ ಸಾಹೇಬ್ರೆ ಹಾಗೂ ಉಳಿದಂಥ ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯರಿಗೆ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮಾಧ್ಯಮ ಮಿತ್ರರೆಲ್ಲರಿಗೂ ನಾನು ನಮಸ್ಕಾರವನ್ನು ತಿಳಿಸುತ್ತಾ, ಇವತ್ತು ವಿಶೇಷವಾಗಿ ನಾನು ಚಲನಚಿತ್ರ ಕಾರ್ಯಕ್ರಮಗಳಿಗೆ ಬರೋದು ತುಂಬ ಕಡಿಮೆ. ಯಾಕಂದರೆ ಇವತ್ತು ಕರ್ನಾಟಕ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರದಲ್ಲಿ ರಾಜ್ಯ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಅಲ್ಲಿ ಹೆಚ್ಚಿನ ಕಾರ್ಯಗಳು ಸಾರ್ವಜನಿಕ ಕುಂದುಕೊರತೆಗಳು ನೋಡುವಂಥ ವಿಭಾಗ ನನ್ನದು. ಹಾಗಾಗಿ ಆತ್ಮೀಯ ಸ್ನೇಹಿತರಾದ ರಾಧಾಕೃಷ್ಣ ಪಲ್ಲಕ್ಕಿ ಸಾಹೇಬರ ಒಂದು ಆಹ್ವಾನದ ಮೇರೆಗೆ ಒಂದು ಸಮಯ ಬಿಡು ಮಾಡ್ಕೊಂಡು ಬರಬೇಕು. ಯಾಕಂದ್ರೆ ಈಗಿನ ನಮ್ದು ಬಳ್ಳಾರಿ ಜಿಲ್ಲೆ ಕಂಪ್ಲಿ, ಸಾಹೇಬ್ರದು ಅಲ್ಲೇ ಚಿತ್ರದುರ್ಗ. ನಮ್ಮಿಬ್ಬರಿಗೆ ಒಂದು ಅವಿನಾಭಾವ ಸಂಬಂಧ ಇದೆ. ಇವತ್ತು ಚಿತ್ರದುರ್ಗ ವೀರ ಮದಕರಿ ನಾಯಕ ಜನಿಸಿದಂಥ ನಾಡು, ನಂದು ಕಂಪ್ಲಿ ಗಂಡುಗಲಿ ಕುಮಾರರಾಮ ಜನಿಸಿದಂಥ ನಾಡು. ಕಲೀಲೇಬೇಕಾಗತ್ತೆ. ಯಾಕಂದ್ರೆ ಈ ಬೆಂಗಳೂರಿಗೆ ಅಂತ ಬಂದು ಈ ಮಟ್ಟದಲ್ಲಿ ಸಾಧನೆ ಮಾಡ್ಬೇಕಂದ್ರೆ ಅದು ಅಷ್ಟು ಸುಲಭದ ಮಾತಲ್ಲ. ಯಾಕಂದ್ರೆ ಯಾವುದೇ ಗಾಡ್ ಸಾಹೇಬ್ರು ಹೇಳ್ದಂಗೆ ನಮ್ಗೆ ಯಾರು ಗಾಡ್ ಫಾದರ್ ಇಲ್ಲ. ನಮ್ಮ ಶ್ರಮದಿಂದ ನಾವು ಇಲ್ಲಿವರೆಗೆ ಬರೋಕ್ ಸಾಧ್ಯವಾಗಿದೆ ಹೊರತು ಬೇರೆ ಯಾವುದೇ ಯಾರ್ಯಾರ ಬಂದು ನಮಗೆ ಪುಷಪ್ ಮಾಡುವಂತ ಕೆಲಸ ಆಗಿಲ್ಲ. ಇವತ್ತು ಒಂದು ಸಿನಿಮಾ ಚಾಮಯ್ಯ ಸಣ್ಣ ಪ್ರಾಮಚಾರಿ ಚಿತ್ರದ 1-2 ಮಾತು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಹೇಳ್ತಾ ಇದೀವಿ ಕನ್ನಡ ಸಿನಿಮಾ ಅವಸಾನದ ಅಂಚಿನಲ್ಲಿದೆ, ಕನ್ನಡ ಸಿನಿಮಾಗಳು ಬರ್ತಾ ಇಲ್ಲ ಅಂತ ಹೇಳ್ತಾ ರಾಜ್ಯದಲ್ಲಿ ಜನ ಮಾತಾಡ್ತಾ ಇದ್ದಾರೆ. ಬಟ್ ಕನ್ನಡ ಸಿನಿಮಾ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ, ನೋಡಿಗಾರರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಯಾಕಂದ್ರೆ ಇವತ್ತು ಪರಭಾಷೆದ ವ್ಯಾಮೋಹನೋ ಅಥವಾ OTT ಅನ್ನೋ ಒಂದು
ಸೋಷಿಯಲ್ ಮೀಡಿಯಾ ಆವಳಿಯಿಂದ OTT ನೋಡುವಂತ ಒಂದು ವೃತ್ತಿಲೋ ಈ ಒಂದು ಕಾರಣಕ್ಕೆ ಸಿನಿಮಾ ನೋಡೋದು ಕಡಿಮೆ ಆಗಿದೆ ಹೊರತು ಕನ್ನಡ ಸಿನಿಮಾ ಯಾವತ್ತಿಗೂ ಅವಸಾನದ ಅಂಚಿನಲ್ಲಿಲ್ಲ. ಪ್ರತಿ ವರ್ಷ ಹೊಸ ಹೊಸ ಪ್ರತಿಭೆಗಳು ಬರ್ತಾ ಇದಾವೆ, ಹೊಸ ಹೊಸ ಸಿನಿಮಾಗಳು ಬರ್ತಾ ಇದಾವೆ. ಬೆಳೆಸುವಂತ ಕನ್ನಡಿಗರು ಹೆಚ್ಚಾಗಿ ಇರೋದ್ರಿಂದ ಸಿನಿಮಾ ನಡೀತಾನೆ ಇದೆ. ಬಟ್ ನಾವು ನೋಡೋದು ಥಿಯೇಟರ್ಗಳಲ್ಲಿ ಹೋಗಿ ನೋಡ್ತಾ ಇಲ್ಲ, OTTಗಳಲ್ಲಿ ನೋಡ್ತಾ ಇದೀವಿ. ಇದು ಒಂದು ಬೇಸರದ ಸಂಗತಿ ಇದೆ. ಈ ಒಂದು ಸಿನಿಮಾ ಅಪ್ಪಟ್ಟ ಕನ್ನಡಿಗರೇ ಹಿರಿಯ ನಟರು ನಿರ್ದೇಶಕರು ರಚನೆ ಮಾಡಿ ಒಂದು ರಾಜ್ಯಕ್ಕೆ ಪ್ರಸ್ತುತ ಪಡಿಸ್ತಾ ಇದ್ದಾರೆ. ಈ ಸಿನಿಮಾನ ನಾವು ಥಿಯೇಟರ್ನಲ್ಲಿ ಹೋಗಿ ನೋಡಿ ಇನ್ನಷ್ಟು ಈ ಕನ್ನಡದ ಸಿನಿಮಾಗಳನ್ನ ಪ್ರೋತ್ಸಾಹಿಸಬೇಕು. ಮುಂದೆ ಈಗ ಬರುವಂತ ಪ್ರತಿಭೆಗಳು ಇನ್ನಷ್ಟು ಹೊಸ ಹೊಸ ಸಿನಿಮಾಗಳನ್ನ ಮಾಡೋದಕ್ಕೆ ರಾಜ್ಯ ಜನ ಹೆಚ್ಚಾಗಿ ಬರಬೇಕು, ನಿರ್ಮಾಪಕರು ಬರಬೇಕು ಹೆಚ್ಚಿನದಾಗಿ. ಈ ಒಂದು ಕನ್ನಡ ಸಿನಿಮಾನ ಬೆಳೆಸಿ ಅಂತ ನಾನು ಇವತ್ತು ನನ್ನ ಇಲಾಖೆ ಹೊರತುಪಡಿಸಿ ರಾಜ್ಯದ ಕನ್ನಡಿಗನಾಗಿ ಎಲ್ಲರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ. ಈ ಸಿನಿಮಾ 100 ದಿನಗಳ ಕಾಲ, ಇನ್ನ ಹೆಚ್ಚಿನ ದಿನಮಾನಗಳ ಕಾಲ ನಡೀಲಿ, ಇದರ ಇತಿಹಾಸ ನಮ್ಮೆಲ್ಲರಿಗೂ ತಿಳಿಲಿ ಅನ್ನುವಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಎಲ್ರಿಗೂ ಮನವಿ ಮಾಡಿಕೊಳ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ, ಇತ್ತೀಚೆಗೆ ಸೈಮಾ ಅವಾರ್ಡ್ಸ್ ಅಲ್ಲಿ ದುನಿಯಾ ವಿಜಯ್ ಅವರು ಹೇಳಿದಂತ ಮಾತಿಗೆ ನಾನು ಅವರಿಗೆ ಕೈ ಜೋಡಿಸ್ತಾ ಇದ್ದೀನಿ. ಕನ್ನಡಿಗರನ್ನ ಕೀಳಾಗಿ ನೋಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಯಾವುದೋ ಒಂದು ಸೈಮಾ ಅನ್ನೋ ಸಂಸ್ಥೆಯಿಂದ ಕನ್ನಡಿಗರನ್ನ ಕೀಳಾಗಿ ನೋಡೋದ್ರಿಂದ ಕನ್ನಡ ಯಾವತ್ತು ಕೆಳಗೆ ಇಳಿಯೋದಲ್ಲ. ಯಾಕಂದ್ರೆ ಕನ್ನಡಕ್ಕೆ 8 ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಇದಕ್ಕಿಂತ ಹಿರಿಮೆ ನಮಗೆ ಏನೂ ಇಲ್ಲ. ಸೈಮಾ ಅನ್ನೋದು ಒಂದು ಸಣ್ಣ ಒಂದು ಕಾರ್ಯಕ್ರಮ ಅಷ್ಟೇ. ಅದು ಕನ್ನಡ ಭಾಷೆನ, ಕನ್ನಡ ಸಿನಿಮಾನ ತೂಕ ಮಾಡುವಂತ ಒಂದು ಯಾವುದೇ ರೆಕಗ್ನೈಸ್ಡ್ ಅಥಾರಿಟಿ ಅಲ್ಲ. ಅದು ಜಸ್ಟ್ ನಾವು ಮಾಡಿರುವಂತ ನಟನೆಗೆ ಅಲ್ಲಿ ಒಂದು ಕಾರ್ಯಕ್ರಮ ಅಷ್ಟೇ. ಕನ್ನಡನ ಯಾರ ಕೈಯಿಂದನೂ ಅವಮಾನ ಮಾಡಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಕನ್ನಡ ಗಟ್ಟಿಯಾಗಿದೆ. ಕನ್ನಡ ಇವತ್ತು ಈ ರಾಜ್ಯದಲ್ಲಿ ಮೇರುನಟ ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿದಂತ ರಾಜ್ಯ ಇವತ್ತು ವಿಷ್ಣುವರ್ಧನ್, ಅಂಬರೀಶ್ ಅವರು, ಯಶವಂತ್ ಅವರು, ಸುದೀಪ್ ನಂತವ್ರನ್ನ ಈ ರಾಜ್ಯ ಪರಿಚಯಿಸಿದೆ. ಇಡೀ ದೇಶ ನೋಡಂತ ಆಕ್ಟರ್ನ ಈ ರಾಜ್ಯ ಬೆಳೆಸಿದೆ. ಇದು ಹಂಗಾಗಿ ಯಾರಿಂದನೂ ಕನ್ನಡಿಗರನ್ನಾಗ್ಲಿ, ಕನ್ನಡ ಸಿನಿಮಾಗಳನ್ನಾಗ್ಲಿ, ಕನ್ನಡದ ಯಾವುದೇ ಒಂದು ಕಾರ್ಯಕ್ರಮಗಳನ್ನಾಗ್ಲಿ ಯಾರಿಂದ ಅವಮಾನಿಸಕ್ ಸಾಧ್ಯ ಇಲ್ಲ. ಅಂತ ಸಂದರ್ಭ ಬಂತಂದ್ರೆ ನಾವು ರಾಜ್ಯದಲ್ಲಿ ದಂಗೆಳೋದಕ್ಕೆ ರೆಡಿ ಇದೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಸಿನಿಮಾ 100 ದಿನಗಳ ಕಾಲ ನಿಮ್ಮೆಲ್ಲರ ಸಹಕಾರ ಇರ್ಲಿ, ಬೆಳೆಸೋಣ. ಕನ್ನಡ ಸಿನಿಮಾ ಬೆಳಿಲಿ, ಇನ್ನೂ ಹೆಚ್ಚು ಬೆಳಿಲಿ ಅನ್ನೋದು ನನ್ನ ಎಲ್ಲರ 6 ಕೋಟಿ ಜನಸಂಖ್ಯೆಯ ಪರವಾಗಿ ನಾನು ಎಲ್ರಿಗೂ ಮನವಿ ಮಾಡಿಕೊಳ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪಲ್ಲಕ್ಕಿ ಅವ್ರು ನನಗೊಂದು 20 ವರ್ಷದಿಂದ ಗೊತ್ತು. ಯಾಕಂದರೆ ಅವರ ಸಹೋದರಿ ವಾರ್ತಾ ಇಲಾಖೆಯಲ್ಲಿ ಪರಿಚಯ, ಮತ್ತು ಅವರ ಭಾವ ನಮ್ಮ ಜೊತೆ ಕೆಲಸ ಮಾಡ್ತಿದ್ರು. ಅಲ್ಲಿಂದ ನಾನು ಗಮನಿಸ್ತಾ ಬಂದೆ. ಹಂತವಾಗಿ ನಮ್ಮ ಪೊಲೀಸ್ ಆಫೀಸರ್ ಹೇಳಿದ ಹಾಗೆ ಯಾರ ಸಹಕಾರ ಇಲ್ಲದೆ ಒಬ್ಬ ನಿರ್ದೇಶಕನಾಗಿ ಬೆಳೆದ ಪರಿಯನ್ನು ನಾನು ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕು. ಇವತ್ತು ನಮ್ಮ ಕರ್ನಾಟಕದ ಕಲ್ಚರು, ಹೆರಿಟೇಜನ್ನು ಬಿಂಬಿಸುವಂಥ ಸಿನಿಮಾ ಮಾಡೋ ನಿರ್ದೇಶಕರೇ ಕಡಿಮೆ. ವಿದೇಶಕ್ಕೆ ಹೋಗಿ ನಾವು ಸಿನಿಮಾಗಳನ್ನು ಮಾಡಿ ದೊಡ್ಡ ಸ್ಪಿಕೆ ನಮ್ಮದು ಅಂತ ಹೇಳೋದಕ್ಕಿಂತ ನಾನು ಹೇಳೋದು ನಮ್ಮ ಬೇರಿನ, ನಮ್ಮ ಮಣ್ಣಿನ, ನಮ್ಮ ಕಲ್ಚರು, ಹೆರಿಟೇಜ್ ಏನಿದೆ ಅದನ್ನೇ ಜನಕ್ಕೆ ರಾಷ್ಟ್ರಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂಥದ್ದು ಪೈಕಿ ಬಿ ವಿ ಕಾರಂತರ ಥರ ಇಲ್ಲಿನ ಒಂದು ಸಣ್ಣ ಸಣ್ಣ ಧ್ವನಿಯನ್ನು, ಬುಡಕಟ್ಟಿನ ಒಂದು ಧ್ವನಿಯನ್ನು, ಅಲೆಮಾರಿಗಳ ಒಂದು ಧ್ವನಿಯನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಳ್ಳೋ ಹಾಗೆ ಪಲ್ಲಕ್ಕಿಯವರು ಕೂಡ ಅವರ ಪ್ರಯತ್ನ ಇದೆಯಲ್ಲ ಅದನ್ನು ನಾನು ಶ್ಲಾಘಿಸಬೇಕು. ಈಗ ನಾನು ನೋಡಿದೆ, ಬರೀ ಆ ಧ್ವನಿ ಒಂದನ್ನು ಕೇಳಿದ್ರೆ, ಮತ್ತು ವಿಷ್ಣುವರ್ಧನ್ ಅವರ ನಮ್ಮ ಚಿತ್ರದುರ್ಗದ ನಾಗರಾವಿನ ಕತೆ ಇರ್ಬೋದು, ಒಬ್ಬ ದಲಿತ ಮಹಿಳೆಯ ಕತೆ ಇರ್ಬೋದು, ಅವೆಲ್ಲ ಒಂದಕ್ಕೊಂದು ಸಂಬಂಧ ಇರುವಂಥದ್ದನ್ನು ನೆನೆಸ್ಕೊಂಡಾಗ ನಮ್ಮ ಹಿರಿತನ, ನಮ್ಮ ಕನ್ನಡತನ, ಈಗ ಕನ್ನಡಕ್ಕೆ ಬೇರೆ ಕಡೆ ಯಾಕೆ ಅವಮಾನ ಮಾಡ್ತಾರೆ ಅಂದರೆ ಕನ್ನಡಿಗರು ಯಾವುದರಲ್ಲೂ ಕಡಿಮೆ ಇಲ್ಲ ಅನ್ನೋದನ್ನು ಪಲ್ಲಕ್ಕಿಯವರಂಥ ನಿರ್ದೇಶಕರು, ಅದರಲ್ಲೂ ಬೌದ್ಧಿಕ ನಿರ್ದೇಶಕರು, ಯಾರು ಬೇಕಾದರೂ ನಿರ್ದೇಶಕರು ಆಗ್ಬೋದು ಅಂತ ನಾವು ಅಂದ್ಕೊಂಡಿರ್ತೀವಿ. ನಿರ್ದೇಶಕ ಅನ್ನೋದು ಬಂದಿದ್ದೇ ಇತ್ತೀಚೆಗೆ. ಎಲ್ಲ ನಮ್ಮ ಬ್ಯಾಲೆಗಳಿಂದ, ನಾಟಕಗಳಿಂದ ಬಂದು ಮತ್ತು ಸಿನಿಮಾಗೆ ಬಂದಂಥ ಪ್ರವೇಶ ಮಾಡಿರೋಂಥ ನಿರ್ದೇಶಕನಿಗೆ ಚಾಲೆಂಜಸ್ಸು ಬೌದ್ಧಿಕವಾಗಿ ಬೇಕಾದಷ್ಟಿದೆ. ಸ್ಟಡಿ ಮಾಡಬೇಕು, ಸಂಶೋಧನೆ ಮಾಡಬೇಕು, ಒಬ್ಬ ಕಾರ್ಪೆಂಟರ್ ಕೆಲಸ ಮಾಡಬೇಕು, ಎಲೆಕ್ಟ್ರಿಷಿಯನ್ ಕೆಲಸ ಮಾಡಬೇಕು, ಬೌದ್ಧಿಕವಾಗಿ ಒಬ್ಬ ಮೇಷ್ಟ್ರು ಕೆಲಸ ಮಾಡಬೇಕು, ಚಿಂತಕರ ಕೆಲಸ ಮಾಡಬೇಕು, ತತ್ವಜ್ಞಾನಿಗಳ ಕೆಲಸ ಮಾಡಬೇಕು. ಈ ಎಲ್ಲವನ್ನು ಬಿಟ್ಟು ನಟರಾಗಬೇಕು. ಆಮೇಲೆ ಪ್ರೇಕ್ಷಕರಿಗೆ ಏನು ಬೇಕು ಅನ್ನೋದನ್ನು ಆಲೋಚನೆ ಮಾಡಿ ಕೊಡುವಂಥ ಅವರ ಆಲೋಚನಾ ಕ್ರಮ ಇದೆಯಲ್ಲ ಅದನ್ನು ನಾವು ಶ್ಲಾಘಿಸಬೇಕು. ಪಲ್ಲಕ್ಕಿ ಅವರಿಗೆ ಒಂದು ಉತ್ತಮ ಸಿನಿಮಾ ಮಾಡೋದಕ್ಕೆ ಏನೆಲ್ಲ ಬೇಕು ಅದೆಲ್ಲ ಬರೀ ಈಗಲೂ ಕೆಲವು ತುಣುಕುಗಳನ್ನು ನೋಡಿದ್ರೇ ನಾವು ಗೆಸ್ ಮಾಡ್ಬೋದು. ಕ್ವಾಲಿಟಿ ಕೊಡದೆ ನಾವು ಒಂದು ಅಂತಾರಾಷ್ಟ್ರೀಯ ಮಟ್ಟದ ಸಿನಿಮಾವನ್ನು ನಾವು ಮಾಡದೇನೆ ನಾನು ಕಳ್ಕೊಂಡೆ ಅಥವಾ ನನ್ನೇನು ಸಾಧಿಸೋಕ್ಕಾಗಲಿಲ್ಲ ಅನ್ನೋರ ನಡುವೆ ಈಗ ಸಾಕಷ್ಟು ಕಾಂತಾರ ಇರ್ಬೋದು, ಬೇರೆ ಬೇರೆ ಅಣ್ಣವ್ರ ಸಿನಿಮಾಗಳಿರ್ಬೋದು, ಇವನ್ನೆಲ್ಲ ಗಮನಿಸಿದಾಗ ಪಲ್ಲಕ್ಕಿಯವರು ಯಾವುದರಲ್ಲೂ ಕಡಿಮೆ ಇಲ್ಲ. ಅವ್ರಿಗೆ ಪ್ರೋತ್ಸಾಹದ ಅಗತ್ಯ ಇದೆ. ಮತ್ತು ಅವ್ರಿಗೆ ಇನ್ನೊಂದಷ್ಟು ಒಳ್ಳೆ ಬಜೆಟಿನ ಸಿನಿಮಾಗಳು ಮುಂದೆ ಸಿಕ್ಕಿದ್ರೆ ದೊಡ್ಡ ಡೈರೆಕ್ಟರ್ ಆಗಿ ಅವ್ರು ಎಮರ್ಜ್ ಆಗೋದಕ್ಕೆ ನಮಗೆ ಕನ್ನಡಿಗರಿಗೆ ಒಂದು ಹೆಮ್ಮೆ ಅಂತ ನಾನು ಹೇಳ್ತೀನಿ. ಸ್ನೇಹಿತರು ಅಂತಲ್ಲ, ನೀವೇನು ನೋಡಿದ್ದೀರ ಅವರ ಗುಣಮಟ್ಟದ ಇವಾಗಿನ ಕೆಲವು ತುಣುಕುಗಳಲ್ಲೇ ಅವರ
ನಿರ್ದೇಶಕನ ಒಂದು ಕೆಲಸ ಹೇಗಿದೆ ಅನ್ನೋದು ನಮಗೆ ತಿಳಿಯುತ್ತೆ. ಇನ್ನು ಕಲಾವಿದರು ನಮ್ಮ ಗುಬ್ಬಿ ಕಂಪನಿಯ ಬಿ ಜಯಶ್ರೀ ಅವರ ಹೆಸರನ್ನ, ಆಮೇಲೆ ಡಾಕ್ಟರ್ ರಾಜ್ಕುಮಾರ್ ಅವರು ಮಹಾಪಾತ್ರ ಅಂತ ಹೇಳ್ತೀವಿ ನಾವು, ಯಾವ ಪಾತ್ರ ಚರಿತ್ರೆಗೂ ಹೊಂದ್ಕೊಳ್ಳೋ ಅಂಥವ್ರು, ಆ ಎರಡು ಹೆಸರು ಇಟ್ಕೊಂಡು ಸ್ವತಃ ವಿಷ್ಣುವರ್ಧನ್ ಆಗಿದ್ದಾರೆ. 3 ಪಾತ್ರಗಳನ್ನು ಮೇಳೈಸಿದ ಹಾಗಿರೋ ಅವರ ಅಭಿನಯವನ್ನ ಕೆಲವೇ ತುಣುಕುಗಳಲ್ಲಿ ನೋಡಿದ್ದೀನಿ. ಮುಂದೆ ಸಿನಿಮಾ ನೋಡಿ ನಾನು ಅವ್ರ ಬಗ್ಗೆ ಮಾತಾಡ್ಬೋದು. ಇಂಥದ್ದೊಂದು ಒಳ್ಳೆ ಸಿನಿಮಾ ಬಂದಿದೆ, ಅದನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮದು ಅಂತ ನಾವು ಅದನ್ನು ಸ್ವೀಕರಿಸಿ ಅದನ್ನ ಬೆಳೆಸೋ ಪ್ರಯತ್ನ ನಾವೆಲ್ಲ ಪ್ರೇಕ್ಷಕರಾಗಿ ಮಾಡಬೇಕು. ಇಷ್ಟು ನಾನು ಹೇಳಕ್ ಇಷ್ಟಪಡ್ತೀನಿ. ಒಳ್ಳೇದಾಗತ್ತೆ, ನನಗೂ ಒಂದು ಒಳ್ಳೆ ಪಾತ್ರ ಕೊಡಿ ಸರ್, ನಾನು ಮಾಡ್ತೀನಿ ಅಂತ ಕೇಳ್ತೀನಿ. ಅದಕ್ಕೆ ನಾನು ಉತ್ತರ ಕೊಟ್ಟೆ. ಚಾಮಯ್ಯ ರಾಮಾಚಾರ್ಯವರ ಗುರು. ರಾಮಾಚಾರ್ಯಗೆ ಮಗು ಆದಾಗ ಗುರು ಹೆಸರು ಇಟ್ಟಿದ್ದಾರೆ, ತಪ್ಪೇನು? ನೀವು ಶಿವ, ರಾಮ, ಲಕ್ಷ್ಮಿ, ಆಮೇಲೆ ರಾಘವೇಂದ್ರ ಅಂತೆಲ್ಲ ಹೆಸರಿಡಲ್ವಾ ನಿಮ್ಮ ಮಕ್ಳುಗಳಿಗೆ? ಸೊ ಹಾಗೆ ಅವ್ರ ಗುರುವಿನ ಅಭಿಮಾನದ ಮೇಲೆ ರಾಮಾಚಾರಿಗೆ ಮಗು ಆದಾಗ ಚಾಮಯ್ಯ ಅಂತ ಹೆಸರಿಟ್ಟಿದ್ದಾರೆ ಅಷ್ಟೇ ಅಂತ ಉತ್ತರ ಕೊಟ್ಟೆ. ಆಮೇಲೆ ಎಲ್ರು ಓಕೆ, ಈಗ ಅರ್ಥ ಆಯ್ತು, ಆಲ್ ದಿ ಬೆಸ್ಟ್ ಅಂತ ಮೆಸೇಜ್ ಮಾಡಿದ್ರು. ಸೊ ಈ ಟೈಟಲ್ ನ ಸ್ವಲ್ಪ ಹೈಲೈಟ್ ಮಾಡಿ, ಯಾಕಂದ್ರೆ ಏನು ಚಾಮಯ್ಯ ಸನ್ ಆಫ್ ರಾಮಾಚಾರಿ ಅಂತಿದೆಯಲ್ಲ ಅಂತ ಎಲ್ರಿಗೂ ಒಂದು ಕನ್ಫ್ಯೂಷನ್ ಇತ್ತು. ಸೊ ಇದು ಈ ಉದ್ದೇಶ ಇಟ್ಕೊಂಡು ಟೈಟಲ್ ಇಟ್ಟಿರೋದು. ಆಮೇಲೆ ನನ್ನ ಪಾತ್ರಕ್ಕೆ ಬಂದ್ರೆ, ಸರ್ ಹೇಳ್ದಂಗೆ ಇದು ಸಿಕ್ಕಾಪಟ್ಟೆ ವೇರಿಯೇಷನ್ ಇದೆ ನನ್ನ ಪಾತ್ರ. ಮದ್ವೆ ಆಗಿದ್ದ ಹುಡುಗಿಯಿಂದ ಹಿಡಿದು ದೊಡ್ಡ ಮಗ ತಾಯಿ ಕ್ಯಾರೆಕ್ಟರ್ವರೆಗೂ ತೋರಿಸಿರೋದು. ಅವರು ಕತೆ ಹೇಳಿದಾಗ ನಾನು ಸ್ವಲ್ಪ ಜರಕ್ ಹೊಡೆದೆ, ಸರ್ ನಾನು ಮಾಡ್ತೀನ, ಇದು ಆಗುತ್ತಾ ಅಂತ. ಇಲ್ಲ, ನೀವು ಮಾಡ್ತೀರಾ, ನಿಮ್ಗೆ ಆ ಕ್ಯಾಲಿಬರ್ ಇದೆ, ಮಾಡಿಸ್ತೀನಿ ಬನ್ನಿ ಅಂತ ಧೈರ್ಯ ಕೊಟ್ಟರು ಸರ್. ಸೆಟ್ಟಲ್ಲಿ ಮೊದಲನೇ ಬಾರಿಗೆ ಈ ಸಿನಿಮಾದಲ್ಲಿ ನಾನೇ ಮೇಕಪ್ಪು, ಕಾಸ್ಟ್ಯೂಮು ಮತ್ತೆ ಹೇರ್ ಸ್ಟೈಲ್ ಎಲ್ಲಾನು ಮಾಡ್ಕೊಂಡಿದ್ದು. ಸರ್ ನೀನೇ ಮೇಕಪ್ ಮಾಡ್ಕೋಬೇಕು ಅಂತ ಮೇಕಪ್ಪು ಕಲ್ಸ್ಕೊಟ್ಬಿಟ್ರು. ಇವಾಗ ವೇರಿಯೇಷನ್ ಇರುವಾಗ ನಾನು ಪ್ರತಿ ಸರಿ ಬಂದಾಗ ಫಸ್ಟ್ ಕೇಳ್ತಿದ್ದೆ, ಸರ್ ಯಾವ ಮಗುವಿನ ತಾಯಿ ರೆಡಿ ಆಗ್ಬೇಕು ಅಂತ, ಚಿಕ್ಕ ಮಗುದ, ದೊಡ್ಡ ಮಗುದ, ದೊಡ್ಡವಂದ ಅಂತ. ಇವರು ಅವಾಗ ಒಂದು ಪಾಪ ಹುಟ್ಟಿರುತ್ತೆ, ಅದ್ ರೆಡಿ ಆಗ್ಬಾ ಅಂತ ಹೇಳಿದ್ರು. ಸರಿ, ರೆಡಿ ಆಗಿ ಬಂದಿದ್ದೀನೆಲ್ಲ. ಇವರು ತಕ್ಷಣ ಚೇಂಜ್ ಓವರ್ ಮಾಡ್ಬಿಟ್ರು. ಇಲ್ಲ ಇಲ್ಲ, ಇದ್ ಮಾಡೋದ್ ಬೇಡ, ಈಗ ಸೀನು ಆ ಸೀನು ಅಂತ. ಸಿಟ್ಟು ಬರ್ತಿದಂಗೆ. ಫಸ್ಟ್ ಆಫ್ ಆಲ್ ಎಲ್ಲ ನಾನೇ ಮಾಡ್ಕೋಬೇಕು. ಅದ್ರಲ್ಲೂ ಇವರು ಇವಾಗ ಈ ಸೀನ್ ಮಾಡಲ್ಲ, ದೊಡ್ಡ ಮುಂದ್ ರೆಡಿ ಆಗ್ಬಾ, ಚಿಕ್ಕ ಮುಂದ್ ರೆಡಿ ಆಗ್ಬಾ, ಬಸ್ರಿ ಆಗಿ ರೆಡಿ ಬಾ, ತುಂಬಾ ಕಷ್ಟ ಕೊಟ್ಟಿದ್ದಾರೆ ನನ್ಗೆ. ಆದ್ರೂ ಎಲ್ಲ ತುಂಬಿಸ್ತಿದ್ದೀನಿ. ನನ್ನ ಕೈಲಾದಷ್ಟು ಪ್ರಯತ್ನ ಮಾಡಿದ್ದೀನಿ. ಸೊ ಸಿನಿಮಾ ನೋಡಿ ನೀವೆಲ್ಲ ಹೇಳ್ಬೇಕು, ಈ ಪಾತ್ರನ ಖಂಡಿತ ಒಪ್ಕೋತೀರಾ ಅನ್ನೋ ನಂಬಿಕೆ ನಂಗಿದೆ. ಸರ್ ಹತ್ರ ತುಂಬಾ ಕಲ್ತಿದ್ದಿದೆ, ಸರ್ ತುಂಬಾ ನಾಲೆಡ್ಜ್ ಇದೆ ಅವ್ರಿಗೆ. ಇವಾಗ ಟ್ರೈಲರ್ ಅಲ್ಲೇ ನೋಡಿ ಎಷ್ಟು ಇತಿಹಾಸ ಎಲ್ಲ ತಿಳಿಸ್ಕೊಟ್ರು, ಎಷ್ಟೋ ವಿಚಾರಗಳು ಗೊತ್ತಿರ್ಲಿಲ್ಲ, ಆ ಟ್ರೈಲರ್ ಇಂದ ಗೊತ್ತಾಯ್ತು. ನಮ್ಮ ಅಪ್ಪ ಕೂಡ ಚಿತ್ರದುರ್ಗ ಜಿಲ್ಲೆಯವರು. ಸೊ ನನಗೂ ಹೆಮ್ಮೆ ಇದೆ, ಚಿತ್ರದುರ್ಗ ಜಿಲ್ಲೆ ಇಷ್ಟೆಲ್ಲ ಮಹತ್ವ ಇದೆ ಅಂತ. ಸೊ 18ಕ್ಕೆ ರಿಲೀಸ್ ಮಾಡ್ಬೇಕಂತ ಅನ್ಕೊಂತಿದ್ದಾರೆ. ರಿಲೀಸ್ ಆದ್ರೆ ಎಲ್ಲರೂ ಚಿತ್ರಮಂದಿರಗಳಿಗೆ ಬಂದು ನೋಡಿ ನಮ್ಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಮೊದಲಿಗೆ ವೇದಿಕೆಯಲ್ಲಿ ಆಸನರಾಗಿರ್ತಕ್ಕಂಥ ಗಣ್ಯಮನರಿಗೆ ಹಾಗೂ ನಮ್ಮನ್ನೆಲ್ಲ ಬಹಳ ಉತ್ತಮ ಮಟ್ಟದಲ್ಲಿ ಪ್ರತಿಯೊಬ್ಬರಿಗೂ ಮನಮುಟ್ಟುವಂತೆ ಅವ್ರಿಗೆಲ್ಲ ಗೊತ್ತಾಗೋ ರೀತಿಯಲ್ಲಿ ನಮ್ಮನ್ನ ಮಾಧ್ಯಮದ ಮುಖಾಂತರ ತಲುಪಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಎಲ್ಲ ಮಾಧ್ಯಮೇತರ ನಿಮ್ಮೆಲ್ಲರ ಪವಿತ್ರ ಪಾದಾರವಿಂದಗಳಿಗೆ ಪುಟ್ಟ ಕಾಲದ ಹೃದಯಪೂರ್ವಕದ ವಂದನೆಗಳನ್ನ ನಮ್ಮ ಬಗ್ಗೆ ಅರ್ಪಿಸ್ತಾ ಇದ್ದೀನಿ. ಈ ಒಂದು ಚಿತ್ರದ ಬಗ್ಗೆ ಮೂಲತಃ ನಾನು ವೃತ್ತಿ ರಂಗಭೂಮಿ ಕಲಾವಿದ. ನಮ್ಮ ವಂಶ ಪಾರಂಪರ್ಯಗಳು ನಾವು ರಂಗಭೂಮಿಯಲ್ಲಿ ಬಂದರು. ನಮ್ಮ ತಾತನವರು, ನನ್ನ ತಂದೆ, ತಾಯಿ, ಇಡೀ ನನ್ನ ಕುಟುಂಬ ಎಲ್ಲ ನಾಟಕದ ಕಂಪನಿಯಲ್ಲಿ ನಮ್ಮ ಬದುಕನ್ನು ಕಟ್ಕೊಂಡಿರೋರು. ಹೇಳ್ಬೇಕಂದ್ರೆ ನಾವೆಲ್ಲ ಸಂಚಾರಿಗಳು, ಅಲೆಮಾರಿ ಜನಾಂಗ ನಮ್ದೆಲ್ಲ. ಎಲ್ಲೂ ಸ್ಟೇ ಇಲ್ಲ. ಡ್ರಾಮಾ ಕಂಪನಿಗಳಲ್ಲೇ ನಮ್ಮ ಬದುಕನ್ನು ಕಟ್ಕೊಂಡ್ ಬಂದಿರೋರು. ಹಾಗೆ ಡ್ರಾಮಾದಲ್ಲೇ ಕೆಲಸ ಮಾಡ್ತಾ 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 ನಮ್ಮ ಓದು ವಿದ್ಯಾಭ್ಯಾಸ ಎಲ್ಲ ಸರ್ಕಾರಿ ಶಾಲೆಗಳಲ್ಲೇ. ಆ ಕ್ಯಾಂಪಿಂದ ಆ ಕ್ಯಾಂಪಿಗೆ ಹೋಗ್ಬೇಕಾದ್ರೆ 3 ತಿಂಗಳು ಒಂದೊಂದು ಕ್ಯಾಂಪ್ ಇರೋದು. ಅಲ್ಲಿ ಮುಗಿಸ್ಕೊಂಡು ಇನ್ನೊಂದು ಊರಿದಾಗ ಸರ್ಟಿಫಿಕೇಟ್ ಅಲ್ಲಿ ತೊಗೊಂಡೋಗಿ ನಮ್ಮನ್ನ ಓದಿಸ್ತಿದ್ರು. ಹೀಗೆ ಓದ್ತಾನೆ ನಾಟಕದ ಕಂಪನಿಯಲ್ಲೇ ಬದುಕನ್ನ ಕಟ್ಕೊಂಡು ಬಂದಿರೋರು. ಬೆಂಗಳೂರಿಗೆ ನಾನು ಬಂದಾಗ ಒಂದು ನನ್ನ ವೃತ್ತಿ ಜೀವನ ಬೆಳೆಸ್ಕೊಳ್ಳೋದಕ್ಕೆ ನಾನು ಬೆಂಗಳೂರಿಗೆ ಬಂದೆ. ಬಂದ ನಂತರ ಇದೇ ರೀತಿ ಟ್ರೂಫ್ ಡ್ರಾಮಾಗಳು ಹೀಗೆಲ್ಲ ಹೋಗ್ತಿರ್ಬೇಕಾದ್ರೆ ವಿಷ್ಣುಜಿಯವರು ಅಭಿನಯ ಮಾಡ್ತಕ್ಕಂಥ ಒಂದು ಸಂದರ್ಭ ಬಂತು. ಆ ಸಂದರ್ಭಕ್ಕೆ ನಮ್ಮ ನಾದೇ ನರಸಿಂಹಮೂರ್ತಿಗಳಂತ ನಮ್ಮ ನಾಟಕ ಕಂಪನಿಯ ಹಿರಿಯ ಒಬ್ಬ ಸಾಹಿತಿಗಳವರು, ಎಚ್ಚರ ತಂಗಿ ಎಚ್ಚರ, ಪೊಲೀಸರ ಮಗಳು, ಇಂತಹ ನಾಟಕಗಳನ್ನ ಬರೆದಂತ ಕವಿಗಳು, ಅವರು ಒಂದು ಪ್ರೇರಣೆಯಿಂದ
ನಾಟಕದಲ್ಲಿ ವಿಷ್ಣುವರ್ಧನರ ಅಭಿನಯದೊಂದಿಗೆ ಪಾತ್ರಗಳನ್ನ ಮಾಡ್ತಕ್ಕಂಥದ್ದು ಒಂದು ಅವಕಾಶನ ಅವ್ರು ಒದಗಿಸ್ಕೊಟ್ರು ನನಗೆ. ಅಲ್ಲಿಂದ ವಿಷ್ಣುಜಿಯವರ ಅಭಿನಯಗಳನ್ನ 99 ಶುರು ಆಯ್ತು ನಂದು ವಿಷ್ಣುಜಿಯವರ ಅಭಿನಯಗಳನ್ನ ಮಾಡೋದಕ್ಕೆ ಶುರು ಮಾಡಿ. ಕಡೆಗೆ ಚಿತ್ರರಂಗದ ಒಡನಾಟಗಳು ನಮ್ಗೆ ಹೆಚ್ಚಾಗಿರ್ಲಿಲ್ಲ. ಯಾಕಂದ್ರೆ ನಮ್ಮ ಎಲ್ಲ ಸಿನಿಮಾ ರಂಗದವ್ರ ಜೊತೆಗೆ ಇದ್ದಾಗ ವೆಂಕಟಾಚಾರ್ಯ ಸರ್ ಆಯ್ತು, ನಮ್ಮ ಬ್ಯಾಂಕ್ ಜನಾರ್ದನ್ ಡಿಗ್ರಿ ನಾಗರಾಜ್ ಇವರೆಲ್ಲ ಡ್ರಾಮಾ ಟ್ರೂಫಲ್ಲಿ ನನ್ನ ಕರ್ಕೊಂಡು ಹೋಗೋರು. ಆ ನಾಟಕದಲ್ಲಿ ಬರ್ತಕ್ಕಂಥ ಹೀರೋ ಪಾತ್ರ ಅದು ವಿಷ್ಣುವರ್ಧನ್ ಅವರು ಮಾಡದಿರೋ ಪಾತ್ರ, ನೋಡದಿರತಕ್ಕಂಥ ಪಾತ್ರಗಳವೆಲ್ಲ ನಮ್ಮ ವೃತ್ತಿನಿರತ ನಾಟಕ ಪಾತ್ರಗಳಲ್ಲಿ ಆ ಕಥಾನಾಯಕನ ಪಾತ್ರವನ್ನು ವಿಷ್ಣುವರ್ಧನರ ಅಭಿನಯದಿಂದ ಮಾಡ್ತಕ್ಕಂಥ ಅವಕಾಶವನ್ನು ನಾವು ಒದಗಬಹುದು. ಹಾಗಾಗಿ ಅದು ನಿರಂತರವಾಗಿ ನಡೆದು ವಿಷ್ಣುಜಿಯವರ ಒಂದು ಅಭಿನಯಗಳನ್ನ ಮಾಡ್ತಕ್ಕಂಥ ಅವಕಾಶವನ್ನು ನಾವು ಒದಗ್ತಾ ಬಂತು. ಹಾಗೆ ಸುಮಾರು ಒಂದು 4 ವರ್ಷಗಳ ಹಿಂದೆ ಗುರುಗಳ ಭೇಟಿ ಆಯ್ತು ಪಲ್ಲಕ್ಕಿ ಸರ್ ಅವ್ರದ್ದು. ನನ್ನನ್ನು ಆರ್ಕೆಸ್ಟ್ರಾಗಳಲ್ಲಿ ಎಲ್ಲ ನೋಡ್ತಾ ಇದ್ರು. ಒಂದಿನ ಮನೆಗೆ ಕರೆಸಿದ್ರು. ನಾನು ಫೋನ್ ನಂಬರ್ ನನ್ಗೆ ಭೇಟಿನೇ ಆಗಿಲ್ಲ, ಫೋನಲ್ಲೇ ಮಾತಾಡಿ ಕರೆಸ್ಕೊಂಡು ಚಿತ್ರದ ಬಗ್ಗೆ ಮಾಹಿತಿನ ಕೊಟ್ರು. ಹೀಗೆ ಮಾಡ್ಬೇಕಂತ ಇದೀನಿ, ನಿಮ್ಮನ್ನ ಹಾಕಿಕೊಂಡು ಆ ಒಂದು ಚಿತ್ರನ ಮಾಡ್ಬೇಕಂತಂದ್ರೆ ಸ್ವಲ್ಪ ಹೆದರಿಕೆ ಆಯ್ತು ನನಗೆ. ಯಾಕಂದ್ರೆ ಒಬ್ಬ ಮಹಾನ್ ನಟರು ಒಂದು ಉನ್ನತ ಮಟ್ಟದಲ್ಲಿ ಉತ್ತಂಗ ಶಿಖರದಲ್ಲಿರ್ತಕ್ಕಂಥ ವ್ಯಕ್ತಿಯ ಅನುಕರಣೆ ಮಾಡ್ಕೊಂಡು ನಾವು ಜನರ ಮೆಸ್ತಕ್ಕಂಥವ್ರು ಸಿನಿಮಾದಲ್ಲಿ ಅವ್ರ ಥರನೇ ಮಾಡ್ಲಿಕ್ಕೆ ನಮ್ಗೆ ಸಾಧ್ಯತೆ ಆಗತ್ತೆ, ಅದನ್ನ ಮಾಡಿದ್ರೆ ಆಭಾಸ ಆಗತ್ತಲ್ಲ ಅಂದಾಗ ಗುರುಗಳು ಒಂದು ಮಾತು ಹೇಳಿದ್ರು ಪಲ್ಲಕ್ಕಿ ಸರ್ ಅವರು, ಇಲ್ಲ ನೀವು ಚಿತ್ರದಲ್ಲಿ ವಿಷ್ಣುವರ್ಧನ್ ಅವರು ಅಭಿನಯ ಮಾಡಬೇಕಲ್ಲ, ಆ ಕತೆ ಏನಿದೆ ಆ ಕತೆಗೆ ಪಾತ್ರವಾಗಿ ಮಾತ್ರ ನೀವು ಮಾಡಿ. ನೀವು ಮುಖಚಹರೆ ಎಲ್ಲ ಹಾಗೆ ಇರುತ್ತೆ, ತೊಂದರೆ ಇಲ್ಲ, ಬಟ್ ನೀವು ಆ ಪಾತ್ರವಾಗಿ ಮಾಡಿ. ಅಲ್ಲಿ ವಿಷ್ಣುವರ್ಧನ್ ಅವ್ರನ್ನಾಗಿ ನಾವು ತೋರಿಸ್ತಾ ಇಲ್ಲ, ಕತೆಗೆ ಎಲ್ಲೂ ಧಕ್ಕೆ ಬರಲ್ಲ ಅಂತ ಕತೆ ಬಗ್ಗೆ ವಿವರಣೆ ಕೊಟ್ಟು ನಮ್ಮನ್ನ ಸಿದ್ಧಪಡಿಸಿದ್ರು. ಇವ್ರು ಹೇಳಿದಾಗೆ 3 ವರ್ಷಗಳ ಕಾಲ ಆಯ್ತು ಚಿತ್ರದ ಬಗ್ಗೆ ಎಲ್ಲ ಓಡಾಟ, ಅವ್ರು ತಗೊಳ್ತಕ್ಕಂಥ ಜವಾಬ್ದಾರಿಗಳು ಒಬ್ಬ ಕಲಾವಿದರನ್ನ. ಯಾಕಂದ್ರೆ ಒಬ್ಬರ ಅನುಕರಣೆ ಮಾಡ್ತೀವಿ, ಹೊರಗಡೆ ಹೋದಾಗ ಅವರ ಅಭಿಮಾನಿಗಳು ಒಟ್ಟು ಅವ್ರ ತಲೆಯಲ್ಲಿ ವಿಷ್ಣುವರ್ಧನ್ ಅವರು ಅವ್ರ ತರ ಇದಾರೆ, ಅವ್ರ ಜೊತೆ ಫೋಟೋ ತಗೋ ಸಾವಿರಾರು ಜನ ನಿಂತ್ಕೊಂಡ್ಬಿಡೋರು. ಯಾಕಂದ್ರೆ ವಿಷ್ಣುಜಿಯವರ ಮೇಲಿನ ಪ್ರೀತಿಗೆ ಅದನ್ನ ನಮ್ಮ ಮೇಲೆ ತೋರಿಸಿ ನಿಂತಿರೋರು. ನಮಗೆ ಶೂಟಿಂಗ್ ಮಾಡಕ್ಕೆ ಅವಕಾಶ ಆಗ್ತಿರ್ಲಿಲ್ಲ, ಬಟ್ ಅದನ್ನೆಲ್ಲ ತುಂಬಾ ಎಚ್ಚರಿಕೆಯಿಂದ ಅದನ್ನ ಕಂಟ್ರೋಲ್ ಮಾಡಿಸಿ ನಮ್ಮನ್ನ ವೇದಿಕೆ ಒಂದು ಚಿತ್ರದಲ್ಲಿ ಶೂಟಿಂಗ್ ಅಲ್ಲಿ ನಮ್ಮ ತಪ್ಪು ತಡೆಗಳು ತುಂಬಾ ಇದ್ವು. ಯಾಕಂದ್ರೆ ನಮಗೆ ಕ್ಯಾಮ್ರಾ ಎದುರಿಸೋದು ಗೊತ್ತಿರ್ಲಿಲ್ಲ. ಡ್ರಾಮಾದಲ್ಲಾದ್ರೆ ಕೈ ಹಾಕ್ಬೇಕಾದ್ರೆ ಈಗ ಮಾತಾಡ್ತಿದ್ವಿ, ಹೀಗಂತಿದ್ವಿ ಅನ್ನೋದೇ, ಬಟ್ ಕ್ಯಾಮ್ರಾದ ಒಂದು ಫ್ರೇಮ್ ಒಳಗೆ ಕೆಲಸ ಮಾಡ್ಬೇಕಾಯ್ತು. ಅದನ್ನ ಬಹಳ ಸಮಾಧಾನವಾಗಿ ನಮ್ಗೆ ಹೇಳಿ ಅದನ್ನ ಸಹನೆಯಿಂದ ನಮ್ಗೆ ನಾನು ತಪ್ಪುಗಳನ್ನೆಲ್ಲ ಸರಿಪಡಿಸಿ ಈ ಪಾತ್ರವನ್ನ ಮಾಡಿಸಿದ್ದಾರೆ. ಬಹಳ ಅದ್ಭುತವಾದಂತಹ ಒಂದು ಚಿತ್ರವನ್ನು ಮಾಡಿದ್ದಾರೆ. ಈಗಿನ ಯುವ ಜನತೆಯಲ್ಲಿ ಏನೆಲ್ಲ ಅವಗುಣಗಳು ಏನಿದ್ದಾವೆ ಅದನ್ನ ಸರಿಪಡಿಸ್ಕೊಳ್ಳಕ್ಕೆ ಏನೆಲ್ಲ ಸಾಧ್ಯತೆ ಮಾಡ್ಬೋದು, ಒಂದು ವೇಳೆ ಸಾಧ್ಯತೆ ಆಗದಿದ್ರೆ ಅವ್ರಿಗೆ ಏನಾಗುತ್ತೆ ಅನ್ನೋದನ್ನ ಈ ಒಂದು ಚಿತ್ರದ ಬಹಳ ಅದ್ಭುತವಾಗಿ ಒಂದು ನಿರ್ದೇಶನ ಮಾಡಿ ಕಥೆನ ಮಾಡಿದ್ದಾರೆ. ನಿಜವಾಗಲೂ ಈಗಿನ ಜನರೇಷನ್ ಅಲ್ಲ, ಮುಂದಿನ ಜನರೇಷನ್ಗೂ ಇದು ಒಳ್ಳೆ ಪಾಠ ಆಗ್ತಕ್ಕಂಥ ಒಂದು ಚಿತ್ರವನ್ನು ಮಾಡಿದ್ದಾರೆ. ಹಾಗಾಗಿ ಈ ಚಿತ್ರಕ್ಕೆ ನಿಮ್ಮೆಲ್ಲರ ಬೆಂಬಲ ಇರಲಿ, ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು. ನಿಮ್ಮ ಸಹಕಾರ ಇದ್ರೆ ಮಾತ್ರ ನಮ್ಮ ಕನ್ನಡ ಚಿತ್ರರಂಗ ಇವ್ರು ಮಾಡಿರ್ತಕ್ಕಂಥ ಪ್ರಯತ್ನ ಒಂದು ಯಶಸ್ಸಿಗೆ ತರಲಿಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಸರ್ ಅವರು ಬಹಳ ಸಮಾಧಾನವಾಗಿ ನಮ್ಗೆ ತುಂಬಾ ನ್ಯೂನ್ಯತೆಗಳು ನಮ್ಮಲ್ಲಿ ತುಂಬಾ ಇದ್ವು. ಆರೋಗ್ಯ ದೃಷ್ಟಿಯಿಂದ ಸ್ವಲ್ಪ ನ್ಯೂನ್ಯತೆ ಇರ್ತಿತ್ತು. ನಾವು ಆವಾಗ ಕಾರ್ಯಕ್ರಮದ ಬ್ಯುಸಿ ನಮ್ದು ಕೂಡ ಆರ್ಕೆಸ್ಟ್ರಾಗಳಿಗೆ ಹೋಗೋದು, ಡ್ರಾಮಾಗಳಿಗೆ ಹೋಗೋದು ತುಂಬಾ ಇರ್ತಿತ್ತು. ಅದು ಮುಗಿಸ್ಕೊಂಡ್ ಬಂದಾಗ ವಿಶ್ರಾಂತಿಗೂ ಕೂಡ ನಮ್ಗೆ ಅವಕಾಶ ಮಾಡಿಕೊಟ್ಟು ಬಹಳ ಸಹನೆಯಿಂದ ಅದನ್ನೆಲ್ಲ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀವಿ. ಯಾಕಂದ್ರೆ ಒಬ್ಬ ಕಲಾವಿದನ ನ್ಯೂನ್ಯತೆಗಳು ಏನಿದೆ ಅದನ್ನ ಒಬ್ಬ ನಿರ್ದೇಶಕರ ಅರ್ಥ ಮಾಡ್ಕೊಂಡ್ಬಿಟ್ರೆ ಅದನ್ನ ಸರಿಪಡಿಸ್ಕೊಂಡು ಹೇಗೆ ಚಿತ್ರವನ್ನ ಮಾಡ್ಬೋದು ಅನ್ನೋದು ಅದ್ಭುತವಾದಂತ ಒಂದು ಕಲೆ ನಮ್ಮ ಪಲ್ಲಕ್ಕಿ ಸರ್ ಗುರುಗಳ ಹತ್ರ ಇದೆ. ದಯಮಾಡಿ ಈ ಚಿತ್ರಕ್ಕೆ ನಿಮ್ಮೆಲ್ಲರ ಸಹಕಾರ ನೀಡಿ. ಹಾಗೆ ಗೋವಿಂದರಾಜ್ ಅವರು ನಮ್ಮ ನಿರ್ಮಾಪಕರು ಬಹಳ ಪ್ರೀತಿಯಿಂದ ನಮ್ಗೆಲ್ಲ ಸಹಕಾರ ಮಾಡಿದ್ದಾರೆ. ಎಲ್ಲೂ ಏನು ಕೊರತೆ ಆಗದ ರೀತಿಯಲ್ಲಿ ನಮ್ಮನ್ನೆಲ್ಲರೂ ಬಹಳ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅವರೆಲ್ಲರಿಗೂ ನಿಮ್ಮೆಲ್ಲರ ಪ್ರೀತಿಯ ಸಹಕಾರ ಸಿಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ನಿಮ್ಮ ಆಶೀರ್ವಾದ ನಮ್ಮ ಚಿತ್ರಕ್ಕಿಲ್ಲ ಅಂತ ಕೇಳ್ಕೊತೀನಿ. ಎಲ್ರಿಗೂ ಹೃದಯಪೂರ್ವಕಗಳು ಧನ್ಯವಾದಗಳು. ಹಾ ಸರ್, ಅದ್ರದ್ದು ಅದೇ ಹೇಳಿದ್ನಲ್ಲ, ವಿಷ್ಣುಜಿಯವರೇ ಏನ್ ನಮಗ್ ಶೂಟಿಂಗ್ ಮಾಡಕ್ಕೆ ಬಿಡ್ತಿರಲಿಲ್ಲ. ಪ್ರತಿಯೊಂದು ಸನ್ನಿವೇಶದಲ್ಲೂ ಹಾಗೆ ಮಾಡೋರು. ವಿಷ್ಣುಜಿಯವರೇ ಬಂದಿದ್ದಾರೇನೋ ಅನ್ನೋ ರೀತಿಯಲ್ಲಿ ಆ ಭಾವನೆಯಲ್ಲಿ ಬಂದು ನಮ್ಮನ್ನ ಮುತ್ಕೊಳ್ತಿದ್ರು, ಅಲ್ಲಿ ನಿಂತ್ಕೊಳ್ತಿದ್ರು. ಅದರಲ್ಲೂ ಮಹಿಳಾ ಅಭಿಮಾನಿಗಳಂದ್ರು ಆ ದುರ್ಗದಲ್ಲಿದ್ದಾಗ ಬಹಳ ಕಂಟ್ರೋಲೇ ಆಗ್ಲಿಲ್ಲ ನಮ್ಗಳಿಗೆ. ನಮ್ಮನ್ನ ಕರ್ಕೊಂಡು ಹೋಗಿ ತುಂಬಾ ಒದ್ದಾಡ್ಬಿಟ್ರು ಸರ್, ಅವ್ರ ಸ್ನೇಹಿತರೆಲ್ಲ ಸೇರಿ ನಮ್ಗೆ ಅಲ್ಲಿಂದ ಬಚಾವ್ ಮಾಡಿ. ಅಂದ್ರೆ ಆ ಅಭಿಮಾನಿಗಳ ಪ್ರೀತಿ ಇದೆಯಲ್ಲ, ಆ ಅಭಿಮಾನಿಗಳ ಪ್ರೀತಿ ಅಷ್ಟೊಂದು ಫೋರ್ಸ್ ಆಗಿರುತ್ತೆ. ಅಷ್ಟೇ ಪ್ರೀತಿನ ವಿಷ್ಣುಜಿಯವರೇ ಬಂದಿದ್ದಾರೆ ಅನ್ನೋ ರೀತಿಯಲ್ಲಿ ನಮ್ಮನ್ನ ಅವರೆಲ್ಲ ಟ್ರೀಟ್ ಮಾಡ್ತಿದ್ರು, ನೋಡ್ಕೊಳ್ತಿದ್ರು. ಹೆಚ್ಚು ಕಮ್ಮಿ ಒಂದ್ಸರ್ತಿ ನನಗೆ ನಿಲ್ಲಿಸ್ಬಿಟ್ರು, ಆಯ್ತು ಸರ್ಕಲ್ ಅಲ್ಲಿ ನಿಂತ್ಕೊಂಡ್ಬಿಡಿ ರಾಜ್ ಅವ್ರ, ಅದು ಏನಾಗ್ಲಿ ಅಂತ. ಏನ್ 1000 ಫೋಟೋ ಮೇಲೆ ಫೋಟೋ,
1000 ಫೋಟೋ ಸುಮ್ಮನೆ ನಾನು ಸುಮಾರು 1 ಗಂಟೆ 1.5 ಗಂಟೆ ಕಾಲ ಹೀಗೆ ಸುಮ್ಮನೆ ನಿಂತ್ಕೊಂಡ್ಬಿಟ್ಟೆ. ಅವರೇ ಬಂದು ಫೋಟೋ ತೆಗೆಸ್ಕೊಂಡು ಅವರೇ ಹೋಗೋರು, ಪ್ರೀತಿಯಿಂದ ಮಾತಾಡ್ಸೋರು. ಇದು ಪ್ರತಿನಿತ್ಯವೂ ಇದೇ ಶುರು ಆಗ್ಬಿಡ್ತು. ಆಮೇಲಿಂದ ಬಹಳ ಎಚ್ಚರಿಕೆಯಿಂದ ಮುಂಚಿತವಾಗೇ ಪ್ಲಾನ್ ಮಾಡ್ಕೊಂಡು ಆ ಜಾಗಗಳನ್ನ ನೋಡ್ಕೊಂಡು ಅಲ್ಲೆಲ್ಲ ಹುಡುಗರನ್ನ ಸಿದ್ಧತೆ ಪಡಿಸಿ ಚಿತ್ರೀಕರಣ ಮಾಡ್ಲಿಕ್ಕೆ ಸಾಧ್ಯತೆ ಆಯ್ತು ಸರ್. ಹಾ ಸರ್, ಅದು ವಾಯ್ಸ್ ಎಲ್ಲ ನಾನೇ ಮಾತಾಡ್ತೀನಿ ಸರ್. ಅವ್ರದ್ದು ಧ್ವನಿಲೇ ಮಾತಾಡಿದ್ದೀನಿ ಸರ್. ಹಾ ಸರ್. ಇಲ್ಲ ಸರ್, ವಿಷ್ಣುಜಿ ಅವ್ರನ್ನ ಭೇಟಿ ಆಗ್ಲಿಕ್ಕೆ ನನಗೆ ಸಂದರ್ಭ ಸಿಗ್ಲೇ ಇಲ್ಲ. ಅಂದ್ರೆ ನಾನು ನಾಟಕ ಕಂಪ್ನಿ ಕಲಾವಿದ, ನನ್ನ ಕಂಪ್ನಿಗಳಲ್ಲಿ ಆರ್ಕೆಸ್ಟ್ರಾ ತುಂಬಾ ಬ್ಯುಸಿ ಆಗ್ತಿದೆ. ನನಗೆ ನಾನಾಗೆ ಹೋಗಿ ಅವ್ರನ್ನ ಭೇಟಿಯಾಗಿ ಸ್ವಲ್ಪ ನನಗೆ ಹಿಂದೆ ಇಟ್ಟಿತ್ತು, ಮುಜುಗರ ಇತ್ತು. ಯಾಕಂದ್ರೆ ಯಾವ ರೀತಿ ಅವರಿಂದ ರೆಸ್ಪಾನ್ಸ್ ಸಿಗುತ್ತೆ ಅನ್ನೋ ಒಂದು ಹೆದರಿಕೆ ಇತ್ತು ನನಗೆ. ಹಾಗಾಗಿ ನಾನೇ ಹೋಗ್ಲಿಲ್ಲ. ಆದ್ರೆ ಭಾರತಿ ಮೇಡಮ್ ಅವ್ರ ಜೊತೆಗೆ 3-4 ಕಾರ್ಯಕ್ರಮದಲ್ಲಿ ಭೇಟಿಯಾದ್ವಿ. 2013ರಲ್ಲಿ ಜಿಂಕೆ ಪಾರ್ಕ್ ಅನ್ನೋ ಜಾಗದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಬಂದು ಅವರೇ ನನ್ನನ್ನು ವೈಯಕ್ತಿಕವಾಗಿ ಕರೆಸಿ, ನಾನು 3 ವರ್ಷದಿಂದ ನಿಮ್ಮನ್ನ ಜೊತೆಗೆ ಸಿಕ್ಕಿದಿರಿ, ಭೇಟಿಯಾಗಿದ್ರಿ, ಬಹಳ ಗೌರವವಾಗಿ ನಡ್ಸ್ಕೊಂಡು ಹೋಗ್ತೀರಾ ಅವರ ಅಭಿನಯಗಳನ್ನ, ಎಲ್ಲೋ ಲೋಪದೋಷ ಬರಲಾಗ ಮಾಡಿದ್ರ ಅಂತ ಹೇಳ್ಬಿಟ್ಟು ನಾನು ಕರೆದು ಸನ್ಮಾನ ಮಾಡಿ ಪ್ರೀತಿಯಿಂದ ಹಾರೈಸಿದ್ದಾರೆ ಸರ್ ಅವರು. ಸರಿ ಸರ್. ಮಗ ಒಂದು ತಪ್ಪು ಕೆಲಸ ಮಾಡಿರ್ತಾನೆ, ನಾನು ಆ ಸಂದರ್ಭದಲ್ಲಿ ಅವನ ಮೇಲೆ ಕೋಪ ಮಾಡ್ಕೊಂಡಿರ್ತೀನಿ. ಅವಾಗ ಸರಿ ಬಿಡಿ, ನಮ್ಮ ಬಿಡಿ ಸರಿ ಬಿಡಿ, ನಮ್ಮ ಸಿನಿಮಾದಕ್ಕಿಂತ ನಮ್ದೇ ಆದಂತ ಕೆಲವೊಂದು ಡೈಲಾಗ್ಗಳಿದೆ. ಆ ಡೈಲಾಗ್ನ ಅವ್ರದೇ ಧ್ವನಿಯಲ್ಲಿ ಹೇಳಿ ತಮ್ಮನ್ನ ರನ್ಸೋಣ ಅಂತ ವಿಷ್ಣುಜಿಯವರು 2 ಧ್ವನಿ ಪರಿಚಯ ನಿಮಗೆ ಮಾಡ್ಕೊಡ್ತಿದ್ದೀನಿ. 1972 ಇಸ್ವಿಯಲ್ಲಿ ನಾಗರಾವ್ ಚಿತ್ರದಲ್ಲಿ ಅವ್ರ ಧ್ವನಿ ಆಗಿತ್ತು. 2004 ನಂತರದಲ್ಲಿ ಅವ್ರ ಧ್ವನಿ ಹೇಗೆ ಬದಲಾಯಿತು ಅನ್ನೋದರ 2 ಝಲಕ್ನ ಬಹಳ ಕಡಿಮೆ ಅವಧಿಯಲ್ಲಿ ನಿಮಗೆ ನಾನು ತೋರಿಸ್ತೀನಿ. ಈಗ 1972ರ ಒಂದು ಧ್ವನಿಯ ಒಂದು ಅನುಕರಣೆ. ಸ್ವಲ್ಪ ನಿಂತ್ಕೊಂಡೆ ಮಾತಾಡ್ತೀನಿ ಸರ್. ನಾನ್ ಬರೋಣ ಮೇಷ್ಟ್ರೆ, ಅವತ್ತು ನಿಮ್ಮ ಮಾತನ್ನ ಕೇಳಿ ಅಲ್ವೇನು ನನ್ನಿಂದ ದೂರ ಮಾಡ್ಕೊಂಡೆ. ಈಗ ಅಲ್ಮೇಲೆ ಸ್ಥಿತಿ ಏನಾಗಿತ್ತು ಗೊತ್ತಾ ಮೇಷ್ಟ್ರೆ? ಏನಾಗಿತ್ತು ಗೊತ್ತಾ? ಬೆಂಗಳೂರು ನಗರದಲ್ಲಿ ದೇಹ ಮಾರ್ಕೊಳ್ಳೋ ವೇಷ ಆಗಿದ್ದಾರೆ. ನನ್ನ ಅಲ್ಮೇಲು ಆ ರೀತಿ ಆಗೋದಕ್ಕೆ ನೀವೇ ಕಾರಣ. ಈಗ ನಿಮ್ಮ ಮಾತನ್ನ ಕೇಳಿ ಮಾರ್ಗರೆಟ್ನ ದೂರ ಮಾಡ್ಕೊಂಡು ಅವಳು ವೇಷ ಮಾಡ್ಬೇಕೇನು? ನಾನ್ ಬರೋಲ್ಲ ಮೇಷ್ಟ್ರೆ, ನಾನ್ ಬರೋಲ್ಲ ಮೇಷ್ಟ್ರೆ. ನನ್ನ ಚಾಮಿ ಮಿಶ್ರನ ನಾನೇ ಕೊಂದುಬಿಟ್ಟೆ. ನಮ್ಮದವ್ರಿಗೆ ಯಾರಿಗೂ ಒಳ್ಳೇದಾಗ್ಲಿಲ್ಲ. ಮಾರ್ಗ್ರೆಟ್, ನೀನು ನನ್ನ ಜೊತೆ ಬರ್ತೀಯಾ? ನಾನು ನನ್ನ ಚಾಮಿ ಮಿಶ್ರ ಹೋಗೋದಕ್ಕೆ ಹೋಗ್ತಾ ಇದ್ದೀನಿ, ನೀನು ಬರ್ತೀಯಾ? ಬೇಷೆ, ಈ ನಿಮ್ಮ ಶಿಷ್ಯನು ನಿಮ್ಮ ಹಿಂದೆ ಬರ್ತಿದ್ದಾನೆ. ಆದ್ರೆ ಮೊದಲೇ ಅಲ್ಲ, ಮಾರ್ಗ್ರೆಟ್ ಜೊತೆಯಲ್ಲಿ